ಜಮೀನ್ ಬಂಧುಗಳೇ, ಇವತ್ತಿನ ಪಂಚಮರ ಸಭೆ ನವಲಗುಂದ ತಾಲೂಕಿನ ಪರೀಕ್ಷಣ ಮಂದಿರದಲ್ಲಿ ಮಾಡಲಾಯಿತು. ವಿಷಯ ಇದೊಂದು ನೋವಿನ ಸಂಗತಿ. ಯಾಕಂತಂದರೆ ಇಲ್ಲಿವರೆಗೂ ನಮ್ಮ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳ ಕಳೆದ್ರೂ ಸಹ ನಮ್ಮ ಆಕ್ರೋಶ, ನೋವಿನ ಆಕ್ರೋಶವನ್ನು ಹೊರ ಹಾಕುತ್ತಲೇ ಬಂದಿದ್ದರೂ ಸಹ ಮಾನ್ಯ ಘನ ಸರ್ಕಾರಗಳು ಯಾವುದೇ ಬಂದ್ರೂ ಇಲ್ಲಿವರೆಗೂ ಮೂಲ ಅಸ್ಪೃಶ್ಯರ ಕಷ್ಟ, ನಷ್ಟ ಮತ್ತು ಅವರ ದುಃಖ ದುಮ್ಮಾನಗಳನ್ನು ನಿವಾರಿಸುವಲ್ಲಿ ವೈಫಲ್ಯ ಹೊಂದಿದೆ. ಕಾರಣ 5 ಜಾತಿ ಜಾಗದಲ್ಲಿ 105 ಜಾತಿಗಳನ್ನು ತಂದು ಸೇರಿಸುವ ಮುಖೇನ ನಮ್ಮನ್ನು ಮತ್ತಷ್ಟು ವಂಚಿತರನ್ನಾಗಿ ಸಂವಿಧಾನದ ಅಡಿಯಲ್ಲಿ ಇರತಕ್ಕಂಥ ಮೀಸಲಾತಿಯನ್ನು ಡೈರೆಕ್ಟಾಗಿ ತೆಗೆದು ಹಾಕಲಾರ್ದೇನೆ ಇಂಡೈರೆಕ್ಟಾಗಿ ಅದನ್ನು ಶಮನಗೊಳಿಸುವಂಥ ಕುತಂತ್ರಗಳು ಇದರಲ್ಲಿದೆ. ಸೊ ಆ ಕಾರಣಕ್ಕಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಏನು ಹೇಳ್ತದೆ, ಒಳ ಮೀಸಲಾತಿಯನ್ನು ಕೊಟ್ಟರೆ ಈ ಸಮುದಾಯಗಳು, ದುರ್ಬಲ ಸಮುದಾಯಗಳು ಏಳಿಗೆ ಆಗ್ತವೆ, ಇವರಿಗೆ ಸಿಗಬೇಕಾದ ಪಾಲು ಇವರಿಗೆ ಸಿಗ್ತೈತಿ ಅನ್ನೋವಂಥ ವಿಚಾರಗಳನ್ನು ಅದು ತಿಳಿಸ್ತದೆ. ಸೊ ಆ ವಿಚಾರವಾಗಿ ನಮ್ಮ ನೋವುಗಳು ಏನಂತಂದ್ರೆ ಇಲ್ಲಿವರೆಗೂ ಸಹ ಈ ಛಲವಾದಿ, ಮಾದಿಗ, ಮೋಚಿ, ಸಮಗಾರ, ಡೋಹಾರ ಏನು ಮೂಲ ಅಸ್ಪೃಶ್ಯ ಸಮುದಾಯಗಳಿದೆ, ಸೊ ಅವಕ್ಕೆ ನ್ಯಾಯ ದೊರಕದೇ ಇರುವ ಕಾರಣಕ್ಕಾಗಿ ಈ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಾಗಿದೆ. ಈ ವಿಚಾರವಾಗಿ ನಮ್ಮ ಎಲ್ಲ ಛಲವಾದಿ, ಮಾದಿಗ, ಮೋಚಿ, ಸಮಗಾರ, ಡೋಹಾರ ಸಮುದಾಯಗಳು ಸಮ್ಮಿಲನವಾಗಿ ಈ ಮುಖಾಂತರ ಮಾನ್ಯ ಘನ ಸರ್ಕಾರಕ್ಕೆ ಮತ್ತು ಮಾನ್ಯ ಘನ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡೋದೇನೆಂದರೆ ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಅದನ್ನು ಚರ್ಚೆಗೆ ತಂದು ಚರ್ಚೆ ಮಾಡೋ ಮುಖಾಂತರ ಅದನ್ನು ಸುಪ್ರೀಂಗೆ ಏನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಲ್ಲಿ ತಾವು ಮುಖ್ಯ ಪಾತ್ರ ವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.